ಹಲೋ ಫ್ರೆಂಡ್ಸ್, ನಮಸ್ತೆ. ಮನೆ ಗೃಹ ಪ್ರವೇಶ ಆಯಿತು, ಶಿಫ್ಟಿಂಗ್ ಆಯಿತು. ಇನ್ನು ಪೂಜೆ ಮಾಡಿದ್ದ ದಿನ ಎಲ್ಲರೂ ಬಂದಿದ್ದರು. ಮನೆ ಎಲ್ಲ ಗಲೀಜಾಗಿರತ್ತೆ ಅನ್ನೋದಕ್ಕೋಸ್ಕರ ಕಾರ್ಪೆಟ್ ಕ್ಲೀನಿಂಗ್ ಅವ್ರನ್ನ ಕರೆಸಿದ್ವಿ. ನೆಲ ಎಲ್ಲ ಗುಡಿಸಿ ಒರೆಸ್ಕೊಂಬಿಡ್ಬೋದು. ಆದರೆ ಇಲ್ಲಿ ಮನೆಗಳಲ್ಲಿ ಬೆಡ್ರೂಮ್ಗಳಲ್ಲಿ ಕಾರ್ಪೆಟ್ ಇರುತ್ತೆ. ಸೊ ಕಾರ್ಪೆಟ್ ಕ್ಲೀನ್ ಮಾಡೋದು ಕಷ್ಟ ಅಲ್ವಾ, ಹಾಗಾಗಿ ಸ್ಟೀಮ್ ವ್ಯಾಕ್ಯೂಮ್ ಮಾಡಿಸಿದ್ವಿ. ಅಮೆರಿಕಾದಲ್ಲಿ ಕ್ಲೀನಿಂಗಿಗೆ ಬರೋರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿರ್ತಾರೆ. ಇಲ್ಲಿ ತುಂಬ ಖುಷಿಯಾಗೋ ವಿಚಾರ ಏನಂತ ಅಂದರೆ, ಯಾವುದೇ ಥರ ಕೆಲಸ ಮಾಡಿದ್ರು ಕೂಡ ಆಯಾ ಕೆಲಸಕ್ಕೆ ಅವ್ರದ್ದೇ ಆದ ರೆಸ್ಪೆಕ್ಟ್ ಇದೆ. ಅದನ್ನ ನೋಡಿ ತುಂಬ ಸಂತೋಷ ಆಗುತ್ತೆ. ಆದರೆ ಅಮೆರಿಕಾದಲ್ಲಿ ಯಾರು ಕೂಡ ಶೂನ ಹೊರಗಡೆ ಬಿಚ್ಚಿಟ್ಟು ಮನೆ ಒಳಗಡೆ ಎಂಟರ್ ಆಗೋದಿಲ್ಲ. ಹಾಗಾಗಿ ಕವರ್ ಕೊಟ್ಟಿದ್ದೆ, ನೋಡ್ತಾ ಇರ್ಬೋದು. ಆ ಥರ ಶೂ ಕವರ್ ಮಷಿನ್ ಕೂಡ ತರಿಸಿಟ್ಕೊಬೇಕು. ಕಾರ್ಪೆಟ್ ಸ್ಟೀಮ್ ಕ್ಲೀನಿಂಗ್ ಹೆಂಗೋ ಮುಗೀತು. ಇನ್ನು ಮನೆ ಕೆಲಸ ಇದೆ ಅಲ್ವಾ, ಅವರು ಬಂದು ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡಬೇಕು. ಕಸ ಗುಡ್ಸೋದೇನೋ ಇಲ್ಲ, ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಸೊ ಆರಾಮಾಗಿ ಕ್ಲೀನ್ ಮಾಡ್ಕೊಟ್ಬಿಡತ್ತೆ. ಮಾಪ್ ಇಷ್ಟು ದಿನ ಇರಲಿಲ್ಲ. ಸೊ ದೊಡ್ಡ ಮನೆ ಅಲ್ವಾ, ಬಗ್ಗಿ ಎಲ್ಲ ಒರ್ಸೋದು ಕಷ್ಟ, ಹಾಗಾಗಿ ಮಾಪ್ ಕೂಡ ಬುಕ್ ಮಾಡಿದ್ದೆ. ಇನ್ನು ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಆಗಿ ಮನೆ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಕೆಲಸ ಬಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಅಮೆರಿಕಾದಲ್ಲಿ